ಎಲ್ರಿಗೂ ಬೆಳಗಿನ ಶುಭದ. ಇವತ್ತೇನಪ್ಪ ಅಂದರೆ ಲೋಡ್ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದೆ. ಅಷ್ಟರಲ್ಲೇ ಕರೆದ್ರು ಆಫೀಸಲ್ಲಿ, ಬಾರಪ್ಪ ಲೋಡ್ಗೆ ಹಾಕು ಅಂತ ಹೇಳ್ಬಿಟ್ಟು. ನನಗಂತೂ ಫುಲ್ ಖುಷಿಯಾಗಿ ಗಾಡಿನ ಶಿಸ್ತಾಗಿ ಲೋಡ್ಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಹುಡುಗನ ಜೊತೆ ಇಲ್ಲೇ ಲೋಕಲ್ ಡೆಲಿವರಿ ಇತ್ತು, ಅದಕ್ಕೆ ಅನ್ಲೋಡ್ ಮಾಡೋಕೆ ಬರೋಣ ಅಂತ ಬಂದಿದ್ದು. 2 ಕಿಲೋಮೀಟ್ರು ಅಲ್ಲಿಂದ ಬಂದವನೇ ಸೀದಾ ಗಾಡಿ ಹತ್ತದೆ. ಗಾಡಿ ಹತ್ತಿ ನಮ್ಮ ಹುಡುಗ ಅನ್ಲೋಡ್ ಮಾಡಿಸ್ಬಿಟ್ಟು ಗಾಡಿ ಕ್ಲೀನ್ ಮಾಡ್ಕೊತಿದ್ದೆ. ಸರಿ ಆಯ್ತು, ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಬಂದ್ಬಿಟ್ಟು ನೋಡಿದ್ರೆ ನಮ್ಮ ಹುಡುಗರೆಲ್ಲ ಫೋನ್ ನೋಡ್ತಾ ಕೂತಿದ್ರು. ಇವರಂತೂ ಫೋನಲ್ಲೇ ಮುಳುಗೋಗ್ಬಿಟ್ಟವ್ರು. ಏನಾಗೈತೆ ಈಗಿನ ಹುಡುಗರಿಗೆ ಅಂತ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಬಂದವನೇ ಗಾಡಿ ಲೋಡ್ ಆಗೈತೆ ಅಂತ ನೋಡಿದೆ. ಲೋಡಾಗಿ ಬೆಲ್ಟ್ ಹಾಕಿದ್ರು. ಬೆಲ್ಟ್ ಹಾಕ್ದವನೇ ಸೀದಾ ಗಾಡಿ ತಗೊಬಂದು ಆಚೆಗೆ ಹಾಕ್ಬಿಟ್ಟು ಬಿಲ್ಲು ಬಂತು. ಎಲ್ಗಪ್ಪ ಅಂದರೆ ಇವತ್ತು ದೇವನಹಳ್ಳಿಗೆ. ಅದು ಖುಷಿಯಿಂದ ಹೊರಟವನು. ಮಧ್ಯಾಹ್ನ ಹೊಟ್ಟೆ ಹಸಿತಾಯಿತು, ಊಟ ತಂದಿಲ್ಲ. ಹಂಗಾಗಿ ಹೋಟ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಟ್ಲಿಗೆ ಬಂದುಬಿಟ್ಟು ಅಲ್ಲಿಗೆ ಬಿರಿಯಾನಿ ಕುಷ್ಕ ತಗೊಂಡು ತಿಂದೆ. ಹೊಟ್ಟೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದವನೇ ಸೀದಾ ದೇವನಹಳ್ಳಿ ಟೋಲ್ ಬಿಟ್ಟು ಹಿಂದೆ ಹಾಕಿದ್ದೆ. ಅದಕ್ಕೆ ಅಲ್ಲಿ ಗಾಡಿ ಹತ್ರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಗಾಡಿ ಹತ್ರಕ್ಕೆ ಬಂದು ನೋಡ್ತೀನಿ. ಇಲ್ಲಿ ನೋಡಿದ್ರೆ ಫುಲ್ಲು ಸೈಟಲ್ಲಿ ರೋಡು ಚೆನ್ನಾಗಿಲ್ಲ, ಕಿತ್ತೋಗ್ಬಿಟ್ಟೈತೆ, ಗುಂಡಿ ಗೊಸರು. ನನಗಂತೂ ನೋಡಿ ಬೇಜಾರಾಗೋಯ್ತು. ಯಾಕಪ್ಪ ಈ ಲಾರಿ ನಿಂತೈತೆ ಬಂದು ನೋಡಿದ್ರೆ ಅಲ್ಲಿ ಹಾಕೊಳ್ಳುತ್ತೆ, ಹೋಗಿ ಜಾಗ ಇಲ್ಲ. ಅದಕ್ಕೆ JCB ಕರೆಸಿದ್ವಿ, ಸ್ವಲ್ಪ ಕ್ಲೀನ್ ಮಾಡಾದ್ಮೇಲೆ ಹೋಯ್ತದೆ ಅಂತ ಅಂದರು. ನಾನು ನೋಡೋಣ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ. ಸರಿ ಆಯಿತು ಅಂತ JCB ಯಾವುದೇ ಇದಿಲ್ದಿರೋ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತಂದ. ಆದರೂ ಲಾರಿ ಡ್ರೈವರ್ ಬೈತಾ ಇದ್ದ, ನನ್ನ ಗಾಡಿ ಹೋಗಲ್ಲ ಅಂತೇಳ್ಬಿಟ್ಟು. ಇಲ್ಲ ಹೋಯ್ತದೆ, ಹೋಗೋಣ ಅಂತ ಅಂದ. ಆದರೂ ಡ್ರೈವರ್ಗಿಂತ ಗೊತ್ತಾ ಅವನಿಗೆ. ಆದರೂ ಸರಿ ಆಯಿತು, ಒಂದ್ಸಲ ಟ್ರೈ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಗಾಡಿನ ಮುಂದಕ್ಕೆ ಹೋದವನು. ನಾನು ಅಂದ್ಕೊಂಡೆ ಇದು ಹೋಗಲ್ಲ ಅಂತೇಳ್ಬಿಟ್ಟು. ನಾನು ಅಂದ್ಕೊಂಡಂಗೆ ಇದು ಹೋಗಲ್ಲ ಅಂತ ಮನಸಲ್ಲೇ ಅಂದ್ಕೊಂಡು, ಸರಿ ಆಯಿತು ನನ್ನ ಗಾಡಿ ಹತ್ರಕ್ಕೆ ಹೋಗೋಣ, ಇಲ್ಲಿ ಇದ್ದರೆ ಆಗಲ್ಲ, ನಾವು ಬೇರೆ ರೋಡಿಂದ ಹೋಗೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಬೇರೆ ರೋಡಿಂದ ಬಂದವ್ನು ನೋಡಿದ್ರೆ ವ್ಯೂ ಮಾತ್ರ ಮಸ್ತಾಗಿತ್ತು. ಅದಕ್ಕೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ಮರ ಗಿಡ ಸಖತ್ತಾಗಿತ್ತು ವಿಲ್ಲ ಮಾತ್ರ. ಅಲ್ಲಿಂದ ಸೀದಾ ಬಂದವನೇ ಅನ್ಲೋಡ್ ಪಾಯಿಂಟ್ಗೆ ಹಾಕ್ಬಿಟ್ಟು ಸುತ್ತಲೂ ನೋಡಿದೆ, ಮರ ಗಿಡ ಚೆನ್ನಾಗಿತ್ತು. ಅದಕ್ಕೆ ಒಂದು ರೌಂಡ್ ನಿದ್ದೆ ಹೊಡೆಯೋಣ ಅಂತೇಳ್ಬಿಟ್ಟು ಹೋಗಿ ನಿದ್ದೆ ಹೊಡೆದು ಅಷ್ಟರಲ್ಲಿ ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿಬಿಟ್ಟು ಮತ್ತೆ ಆ ಕೆಸರು ರೋಡಲ್ಲಿ ಬಂದೆ, ಯಾಕೆಂದರೆ ಲಾರಿ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಂದ ಸೀದಾ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.